ನಮ್ಮ ಜೊತೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಾದಂಥ ಆರೋಶಕ್ ಅವರು ಇದ್ದಾರೆ. ಸರ್, ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಿರುವಂಥದ್ದು, ಈಗಷ್ಟೇ ನೀವು ಆಸ್ಪತ್ರೆಗೆ ವಿಸಿಟ್ ಮಾಡಿ ಒಂದಷ್ಟು ಪರಿಶೀಲನೆ ಕೂಡ ಮಾಡಿದ್ದೀರಾ. ಸರ್ಕಾರಕ್ಕೆ ಏನು ಸಲಹೆ ಕೊಡ್ತಿದ್ದೀರಾ? ಏನು ಸಮಸ್ಯೆಗಳು ಆಗ್ತಾ ಇದೆ ಹಾಸ್ಪಿಟಲ್? ಸರ್ಕಾರಕ್ಕೆ ಮೊದಲನೇ ಸಲಹೆ, ಟೆಸ್ಟಿಂಗನ್ನು ಫ್ರೀ ಮಾಡಿ. ಟ್ಯಾಕ್ಸ್ಗಳನ್ನು ಒಂದ್ರ ಮೇಲೆ ಒಂದು ಹಾಕ್ತಾ ಇದ್ದೀರಾ. ಪೆಟ್ರೋಲು, ಡೀಸಲ್ಲು, ಹಾಲಿನ ತೆರಿಗೆ, ಮನೆ ಟ್ಯಾಕ್ಸು, ಆಲ್ಕೋಹಾಲ್ ಟ್ಯಾಕ್ಸ್ ಎಲ್ಲ ಹಾಕಿದ್ರೆ ತೆರಿಗೆ ಹಾಕೋಕ್ಕೆ ನಿಮ್ಮ ಕೈಲಾಗುತ್ತೆ. ಹೆಲ್ತ್ ರೀಸನ್ಗೋಸ್ಕರ ನೀವು ಫ್ರೀ ಟೆಸ್ಟಿಂಗ್ ಯಾಕೆ? ಇದೊಂದು ಬಹಳ ತುರ್ತು ಪರಿಸ್ಥಿತಿ ಇದ್ದಂಗೆ. ಡೆಂಗ್ಯೂ ಜನವರಿಯಿಂದ ಈಗ ಜುಲೈವರೆಗೂ, ಜುಲೈಯಲ್ಲಿ ಸ್ಪ್ರೆಡ್ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಇಲ್ಲಿ ಅಡ್ಮಿಟ್ ಆಗಿರೋ 14 ಜನ ಪೇಷಂಟ್ಸಲ್ಲಿ 10 ಜನ ಮಕ್ಕಳು. ಇದು ಮಕ್ಕಳಿಗೆ ಎಫೆಕ್ಟ್ ಆಗುವಂಥದ್ದು. ಅದರಿಂದ ಪ್ರತಿದಿನ 2-3 ಜನ ಕರ್ನಾಟಕದಲ್ಲಿ ಸಾಯ್ತಾ ಇದ್ದಾರೆ ಅಂತಂದರೆ ಕರ್ನಾಟಕ ಸರ್ಕಾರ ನಾವು ಯಾವ ಯುಗದಲ್ಲಿದ್ದೀರಿ? ನಾವು ಕೂಡಲೇ ಇಮಿಡಿಯೇಟಾಗಿ ನೀವು ಟೆಸ್ಟಿಂಗ್ ಫ್ರೀ ಮಾಡಿ. ಎರಡನೇದು, ಪ್ರತಿ ಹಾಸ್ಪಿಟ್ಲಲ್ಲಿ ವಾರ್ಡ್ಗಳನ್ನು ಸಪ್ರೇಟ್ ವಾರ್ಡ್, ಡೆಂಗ್ಯೂಗೆ ಸಪ್ರೇಟ್ ವಾರ್ಡ್ಗಳನ್ನು ಕೊಡಿ. ಮತ್ತು ಮೆಡಿಸನ್ ಇವೆಲ್ಲನೂ ಕೂಡ ಅವ್ರಿಗೆ ಫ್ರೀಯಾಗಿ ಕೊಡಿ. ಮತ್ತು ಇಡೀ ಕರ್ನಾಟಕದಲ್ಲಿ ಇರೋವಂಥ ಈ ಡಬ್ರಿ ಇದೇನಿದೆ, ಕಸದ ರಾಶಿ ಎಲ್ಲ ಕಡೆ ಬಿದ್ದಿದೆ. ಆ ರಾಶಿ ಕಸವನ್ನು ತೆಗೆದುಹಾಕೋಕ್ಕೆ ಏನಾದರೂ ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿ. ಇಲ್ಲಾಂದರೆ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಮತ್ತು ಇಡೀ ರಾಜ್ಯದಲ್ಲಿ ಫಾಗಿಂಗ್ ಮಾಡಬೇಕು. ಸೊಳ್ಳೆಗಳ ನಿಯಂತ್ರಣ ಮಾಡೋಕ್ಕೆ ಫಾಗಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲೆಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಮೆಡಿಸನ್ ಸಿಂಪಡಿಕೆ ಮಾಡುವಂಥದ್ದಕ್ಕೂ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಈ 4 ಡಿಮ್ಯಾಂಡನ್ನು ನಾನು ಸರ್ಕಾರಕ್ಕೆ ಇಡ್ತಾ ಇದ್ದೀನಿ. ಸರ್, ಎಲ್ಲೊಂದು ಕಡೆ ಆರೋಗ್ಯ ಸಚಿವರು ಈಜುಕೊಳ ಉದ್ಘಾಟನೆಯಲ್ಲಿ ಇದ್ದರು ಮಂಗಳೂರಲ್ಲಿ. ಅವರಿಗೆ ಈ ಪ್ರಕರಣಗಳಿದ್ದರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಪ್ರವಾಸದಲ್ಲಿರುವಂಥದ್ದು ಉದ್ಘಾಟನೆ ಮಾಡೋದು ಸರಿ ಅನಿಸುತ್ತಾ ಸರ್? ಇಲ್ಲ, ಆ ಥರದ ಒಳ್ಳೆ ವಿಚಾರ ಅಲ್ಲ. ಅದನ್ನು ಒಳ್ಳೆ ವಿಚಾರನೂ ಅಲ್ಲ. ಕಷ್ಟದ ಸಂದರ್ಭದಲ್ಲಿ ನಾವು ಜನಗಳ ಜೊತೆ ಇರಬೇಕು. ಜನಗಳ ಕಷ್ಟ ಸುಖಗಳನ್ನು ನೋಡಬೇಕು. ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಬೇಕು. ಬೇರೆದೆಲ್ಲ ಬಿಟ್ಬಿಟ್ಟು, ಈಗ ಬೇರೆ ಕೆಲಸ ಕಾರ್ಯ, ಮೋಜು ಮಸ್ತಿ ಎಲ್ಲ ಬಿಟ್ಬಿಟ್ಟು ಅವರು ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ಸರ್, ಬೈ ಎಲೆಕ್ಷನ್ ಉಸ್ತುವಾರಿ ಕೊಟ್ಟಿದ್ದಾರೆ ಸರ್ ನಿಮಗೆ ಶಿಗ್ಗಾಂವ್. ಇವಿಷ್ಟು ವಿಪಕ್ಷ ನಾಯಕ ಆರೋಶಕ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.